ಶಾಂತಿ. ಬಾಬಾ ಇವತ್ತು ಮುರಳಿ ಮಹಾವಾಕ್ಯದಲ್ಲಿ ನಮ್ಮೆಲ್ಲರಿಗೂ ಮತ್ತೆ ನೆನಪು ಕೊಡಿಸಿದ್ರು, ಮಕ್ಕಳೇ, ನಾನು ನಿಮಗೆ ಈಜು ಕಲಿಸೋದಕ್ಕಾಗಿ ಬಂದಿದ್ದೀನಿ. ಈ ದಡದಿಂದ, ಈ ಜಗತ್ತಿನಿಂದ ನಾನು ಪಾರ್ ಮಾಡಿ ಹೊಸ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕಾಗಿ ನಿಮಗಾಗಿ ಈ ಜಗತ್ತೇ ಬದಲಾಗ್ಬಿಡ್ತದೆ ಅಂತ ಬಾಬಾ ಬಂದಿರೋದು ಈಜು ಕಲಿಸೋದಕ್ಕೆ. ಇಲ್ಲಿವರೆಗೆ ನಾವು ನಮ್ಮ ಮನುಷ್ಯ ಜೀವನದಲ್ಲಿ ಸ್ಥೂಲ ನೀರಿನಲ್ಲಿ ಈಜಾಡುವುದನ್ನು ನಾವು ಕಲ್ತಿದ್ದೀವಿ, ಅದರ ಅನುಭವಿನೂ ಇದ್ದೀವಿ. ಆದರೆ ನಿರಾಕಾರ ಸತ್ಯ ಪಿತಾ ಪರಮಾತ್ಮ ಬಂದು ನಮಗೆ ಯಾವ ರೀತಿ ಈಜನ್ನು, ಯಾವುದರಿಂದ ಪಾರ ಆಗುವುದನ್ನು ಕಲಿಸ್ಕೊಡ್ತಾರೆ. ಬಾಬಾ ಈ ಜಗತ್ತಿನ ಒಂದು ಭವಸಾಗರದ ನಾವಿಕ ಇದ್ದಾರೆ ಸ್ವಯಂ. ಹಾಗೆ ನಮ್ಮನ್ನು ಕೂಡ ಪ್ರಬುದ್ಧ ನಾವಿಕರನ್ನಾಗಿ ಮಾಡಲಿಕ್ಕೆ, ಅಥವಾ ಈ ದಡದಿಂದ ಆ ದಡಕ್ಕೆ, ಅಥವಾ ಈ ಜಗತ್ತಿನಿಂದ ಆ ಜಗತ್ತಿಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಹೇಗೆ ಸ್ಥೂಲ ಸಾಗರ, ಸ್ಥೂಲ ನದಿ, ನೀರಿನ ನದಿ ಇರ್ತದೋ, ಅಲ್ಲಿ ಯಾರು ಈಜು ಕಲ್ತಿರ್ತಾರೋ ಅಂಥವರು ಪಾರಾಗಿ ಹೋಗ್ತಾರೆ. ಆ ನೀರು ಪಾರು ಮಾಡಿಬಿಡ್ತದೆ ಅವರಿಗೆ. ಯಾರು ಈಜಾಡುವುದನ್ನು ಕಲ್ತಿರೋದಿಲ್ವೋ ಅವರು ನೀರಿನಲ್ಲಿ ಮುಳುಗ್ತಾರೆ. ಯಾರು ನೀರಿನಲ್ಲಿ ಮುಳುಗ್ತಾರೋ ಅವರು ಬಹಳ ಕಷ್ಟದ ಅನುಭವವನ್ನು, ಅಥವಾ ಬಂಧನದ ಅನುಭವವನ್ನು, ಅಧೀನತೆಯ ಅನುಭವವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಈ ಬೇಹದ್ದಿನ ವಿಶ್ವ ನಾಟಕದಲ್ಲಿ, ಅಥವಾ ಇದೊಂದು ಭವಸಾಗರದಲ್ಲಿ ನಾವೆಲ್ಲರೂ ಇಲ್ಲಿ ನಾಟಕ ಮಾಡಲಿಕ್ಕೆ ಬಂದಿದ್ದೀವಿ. ಇಲ್ಲಿವರೆಗೆ ನಮಗೆ ನಾವು ತಿಳ್ಕೊಂಡಿದ್ವಿ, ನಾವು ಮನುಷ್ಯ ಜೀವನ ಅಂತ ತಿಳ್ಕೊಂಡು, ಮನುಷ್ಯ ಅಂದ್ರೇ ಯಾರು ಮನಸ್ಸಿಗೆ ವಶೀಭೂತಿದಾರೋ ಅವರು ಮನುಷ್ಯರು ಅಂತ. ಆದರೆ ಮನಸ್ಸಿನಿಂದಲೂ ಪರೆಯಾಗಿರುವಂತಹ ಮನಸ್ಸಿನ ಮಾಲೀಕ ನಿರಾಕಾರ ಆತ್ಮಜ್ಯೋತಿ ನಾನು. ಈ ಒಂದು ಸತ್ಯವನ್ನು ನಿರಾಕಾರ ಪರಮಾತ್ಮ ತಂದೆಯ ಸತ್ಯ ಜ್ಞಾನದಿಂದ ನಾವು ಅರಿತಿದ್ದೇವೆ. ಆದರೆ ಯಾವಾಗ ಈ ಮನಸ್ಸು ಸತ್ಯ ಜ್ಞಾನವನ್ನು ಅರಿತೋ ತಿಳ್ಕೊಳ್ತೋ, ಆಗ ಈ ಮನಸ್ಸು ಈಜಾಡುವುದನ್ನು ಕಲೀಲಿಕ್ಕೆ ಶುರುವಾಯಿತು. ಹಾಗೆ ಇಲ್ಲಿವರೆಗೆ ಬಾಬಾ ನಮಗೆ ಸತ್ಯ ಜ್ಞಾನವನ್ನು ಕೊಡೋಕ್ಕಿಂತ ಮೊದಲು ನಾವು ತಿಳ್ಕೊಂಡಿದ್ವಿ ನಾವು ಮನುಷ್ಯದೀನಿ ಅಂತ. ಯಾಕೆಂದರೆ ನಾವು ಮನುಷ್ಯರಲ್ಲ ಅನ್ನುವ ಸತ್ಯ ಬಾಬಾರವರೇ ಹೇಳಿದ್ದು. ಆದರೆ ಮನುಷ್ಯ ಅಂತ ಯಾಕೆ ತಿಳ್ಕೊಂಡ್ವಿ ಅಂತಂದರೆ, ಈ ವಿಶ್ವ ನಾಟಕದಲ್ಲಿ ನಾವೆಲ್ಲ ಆತ್ಮರು, ಅವಿನಾಶಿ ಆತ್ಮರು ಪಾತ್ರವನ್ನು ಅಭಿನಯ ಮಾಡಲಿಕ್ಕೆ ಬರ್ತೀವಿ. ಪಾತ್ರ ಮಾಡ್ತಾ ಮಾಡ್ತಾ ಸತ್ಯುಗದಲ್ಲಿ ಸತೋ ಪ್ರಧಾನ್, ಸುಂದರ, ಪವಿತ್ರಮಯ ಒಂದು ಪಾತ್ರದ ಅಭಿನಯ ಮಾಡ್ತೀವಿ. ದ್ವಾಪರ ಯುಗದಿಂದ ಪಾತ್ರದಲ್ಲಿ ಡಿಗ್ರೇಡ್ ಆಗೋದು, ಪಾರ್ಟ್ ಒಳಗೆ ಡಿಫಾಲ್ಟ್ ಕಾಣಿಸೋದು, ಇದು ನಾಟಕದ ಒಂದು ಸ್ಕ್ರಿಪ್ಟೆಡ್ ನಾಟಕದಲ್ಲಿ ಇದು ಅವಶ್ಯಕತೆ ಇತ್ತು. ಮತ್ತು ನಿರ್ದೇಶಕನ ಇದೊಂದು ನಿಯಮನೂ ಆಗಿತ್ತು. ಹೇಗೆ ನಾವು ದೇವತಾ ಜೀವನದಿಂದ ಮನುಷ್ಯ ಜೀವನದಲ್ಲಿ ಮುಳುಗಬೇಕಾಗಿತ್ತು. ಅದಕ್ಕಾಗಿ ನಾವೆಲ್ಲ ಆತ್ಮರು ನಮ್ಮ ಆತ್ಮೀಯ ಸತ್ಯವನ್ನು ಮರೆತು ಬುದ್ಧಿ ವಿವೇಕವೆಲ್ಲ ಮರ್ಜ್ ಆಗಿ ಹೋಗ್ತದೆ. ಆಗ ಈ ಮನಸ್ಸು ಎದ್ದು ನಿಲ್ತದೆ. ಈ ಮನಸ್ಸು ಜಾಗೃತ ಆಗ್ತದೆ. ಜಾಗೃತ ಅರ್ಥಾರ್ಥ ಈ ಮನಸ್ಸು ಆತ್ಮನಿಂದ ಅಗಲಿ ತನಗೆ ತಾನು ಮನುಷ್ಯ ಅಂತ ತಿಳ್ಕೊಳ್ತದೆ. ಆದರೆ ಮನುಷ್ಯ ಜೀವನದಲ್ಲಿ ಹಲ್ಚಲ್ಲಿದೆ, ಮನುಷ್ಯ ಜೀವನದಲ್ಲಿ ಬದಲಾವಣೆ ಇದೆ. ಮನುಷ್ಯ ಅಂದ್ರೆ ಅಸ್ಥಿರ. ಈ ಮನುಷ್ಯನ ಪಾರ್ಟ್ ಒಳಗೆ ಇದೊಂದು ಪಾರ್ಟ್, ಇದು ಮನುಷ್ಯ ಬೇರೆ, ಆತ್ಮ ಬೇರೆ. ಮನುಷ್ಯನ ಒಂದು ಪಾರ್ಟನ್ನು ಅಭಿನಯ ಮಾಡಲಿಕ್ಕೆ ಬಂದಿರುವಂಥ ನಾನು ಆತ್ಮ. ಈ ಶರೀರವನ್ನೇ ಅಥವಾ ಮನಸ್ಸನ್ನೇ ನಾನಂತ ತಿಳ್ಕೊಂಡು, ಮನಸ್ಸೇ ನಾನು, ಶರೀರನೇ ನಾನು ಅಂತ ಈ ಮನಸ್ಸು ತಿಳ್ಕೊಂಡಿರೋದ್ರಿಂದ ಶರೀರದ ಹಲ್ಚಲ್ ನನ್ನ ಹಲ್ಚಲ್ ಅಂತ ತಿಳ್ಕೊಂಡೆ. ಹಾಗೆ ನೋಡಿದರೆ ನಾನು ಆತ್ಮ ಬಹಳ ಸ್ಥಿರ ಇದ್ದೀನಿ. ಶರೀರದಲ್ಲಿ ಆಗುವ ಬದಲಾವಣೆ ಇದು ನಾನಾ ಬದಲಾಗ್ತಾ ಇದ್ದೇನೆ ಅಂತ ತಿಳ್ಕೊಂಡೆ. ಆದರೆ ಆತ್ಮ ನಾನೆಂದಿಗೂ ಬದಲಾಗೋದಿಲ್ಲ. ಶರೀರದಲ್ಲಿ ಏನು ಅಸ್ಥಿರತೆ, ಒಮ್ಮೆ ಬಾಲಕ, ಒಮ್ಮೆ ಯುವಕ, ಒಮ್ಮೊಮ್ಮೆ ಸ್ವಲ್ಪ ಸಮಯದ ನಂತರ ಕಾಲಾನಂತರ ಇದರಲ್ಲಿ ವೃದ್ಧಾಪ್ಯ. ಸೊ ಈ ಎಲ್ಲ ಅಸ್ಥಿರತೆಯನ್ನು ನೋಡಿ ಸ್ವಯಂ ನಾನು ಅಸ್ಥಿರ ಇದ್ದೀನಿ ಅಂತ ತಿಳ್ಕೊಂಡ್ವಿ. ಆದರೆ ಆತ್ಮ ಸ್ಥಿರ ಇದೆ, ಅವಿನಾಶಿ ಇದೆ. ಆತ್ಮ ಸದಾ ಏಕರಸ್ ಇದೆ. ಆದರೆ ಮನುಷ್ಯ ಜೀವನವನ್ನು ಜೀವಿಸಿ ಮನುಷ್ಯ ಜೀವನದ ಅನುಭವ ಮಾಡಲಿಕ್ಕೆ ಬಂದಿರೋದ್ರಿಂದ ನಾನು ನನ್ನ ಸತ್ಯದಿಂದ ದೂರಾಗಿ ಈ ಮನಸ್ಸಿಗೆ ವಶಭೂತಾಗಿ ಈ ಭವಸಾಗರದಲ್ಲಿ ಕಂಪ್ಲೀಟ್ ಸಿಕ್ಕಾಕೊಂಡ್ಬಿಡ್ತೇನೆ.
ಇದಕ್ಕನೇ ಮುಳುಗೋದು ಅಂತ. ಭವಸಾಗರದ ಈ ಒಂದು ವಿಶಾಲ ನೀರಿನೊಳಗ, ಬಹಳ ಆಳವಾಗಿರುವಂತಹ ನೀರಿನೊಳಗ ನಾವು ಮುಳುಗಿ ಹೋಗ್ಬಿಡ್ತೀವಿ. ಈ ನೀರಿನಲ್ಲಿ ಏನಿದೆ ಅಂದರೆ ಸಮಸ್ಯೆ ಇದೆ, ದುಃಖ ಇದೆ, ಚಿಂತೆ ಇದೆ, ಸಫ್ರಿಂಗ್ ಇದೆ. ಮನುಷ್ಯ ಜೀವನನೇ ಹಾಗೇ ಇದೆ. ಆದರೆ ಮನುಷ್ಯ ಜೀವನದ ಪಾರ್ಟ್ ಅಭಿನಯ ಮಾಡಲಿಕ್ಕೆ ಬಂದಿರುವಂಥ ನಾವು ಈ ಪಾರ್ಟನ್ನು ಈ ವಿಶ್ವನಾಟಕದಲ್ಲಿ ಆಟವನ್ನು ಆಡ್ತಾ ಆಡ್ತಾ, ಪಾರ್ಟ್ ಪ್ಲೇ ಮಾಡ್ತಾ ಮಾಡ್ತಾ ಖುದ್ ನಾನೇ ಅದಾಗಿದ್ದೀನಿ ಅಂತ ತಿಳ್ಕೊಂಡು ಪಾರ್ಟ್ ಒಳಗಿನ ದುಃಖ, ಡ್ರಾಮಾದೊಳಗಿನ ದುಃಖ ನನ್ನ ದುಃಖ ಅಂತ ತಿಳ್ಕೊಂಡು ನಾವು ಭಾಳ ದುಃಖದ ಅನುಭವ ಮಾಡ್ತಾ ಇದ್ವಿ. ಬಾಬಾ ನಮಗೀಗ ಸತ್ಯ ಜ್ಞಾನವನ್ನು ನೀಡಿ ನಮ್ಮನ್ನು ಜಾಗೃತ ಮಾಡಿದ್ದಾರೆ. ಈ ಮನಸ್ಸಿಗೆ ಅರಿವಾಗಿದೆ. ಈಗ ನನಗೆ ತಿಳಿದಿದೆ, ಈ ಮನಸ್ಸು ನಾನು ಮನುಷ್ಯ ಅಲ್ಲ, ನಾನೊಂದು ನಿರಾಕಾರ ಸಂಪೂರ್ಣ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯ ಮನಸ್ಸಿಗೆ ತಿಳಿದಿದೆ. ಹೀಗಾಗಿ ಈ ಮನಸ್ಸು ಈ ಭವಸಾಗರದಿಂದ ಸದಾ ಉಪರಾಮ ಆಗಲಿಕ್ಕೆ ಉಪರಾಮ ಸ್ಥಿತಿ ಅನುಭವ ಮಾಡ್ತಾ ಇದೆ. ಸಾಕ್ಷಿಯಾಗಿ ಈ ನಾಟಕವನ್ನು ನೋಡ್ತಾ ಇದೆ. ಈ ನಾಟಕ ಒಂದು ಫಿಲಮ್ನ ಹಾಗೆ ಕಾಣಿಸ್ತಾ ಇದೆ. ಹಾಗೂ ಈ ಭವಸಾಗರ ಇದು ಒಂದು ಕೇವಲ ಜಸ್ಟ್ ಒಂದು ಫಿಲ್ಮ್ ಅಥವಾ ಇಮ್ಯಾಜಿನರಿ ಕನಸು ಅಂತ ನಮಗೆ ಅನ್ನಿಸ್ತಾ ಇದೆ. ಹೀಗಾಗಿ ಈ ಮನಸ್ಸು ಫರಿಸ್ತೆಯ ಹಾಗೆ ಹಗೂರವಾಗಿ ಮೇಲೆ 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 ಹಾರ್ತಾ ಇದೆ. ಹೀಗೆ ಮನಸ್ಸು ಮೇಲೆ ಹೋಗೋದು, ಈ ನಾಟಕದಿಂದ ಉಪರಾಮ ಆಗುವಂತಹ ಈ ಒಂದು ಸ್ಥಿತಿಗೆನೆ ಈಜಾಡೋದು ಅಂತ. ಭವಸಾಗರದಿಂದ ತೇಲಿ 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 ಮೇಲೆ ಬರೋದು, ಮೂಲ ಸ್ಥಿತಿಯನ್ನು ತಲುಪೋದು. ಆ ಈಜಾಡೋದು ಅಂತಂದರೆ ಈ ದಡದಿಂದ ಸಮತಟ್ಟಾಗಿ ಇನ್ನೊಂದು ದಡಕ್ಕೆ ಹೋಗ್ತೀವಿ. ಆದರೆ ಇಲ್ಲಿ ಕೆಳಗಿನ ಲೆವೆಲ್ಲಿಂದ, ಒಂದು ಲೋ ಎನರ್ಜಿ ಲೆವೆಲ್ಲಿಂದ ನಾವು ಸತ್ಯ ಜ್ಞಾನದ ಆಧಾರದಿಂದ ನಾವು ಮೇಲೆ ಮೇಲೆ ಹೋಗ್ತೀವಿ ಅಂದರೆ ಉನ್ನತ ಸ್ಥಿತಿಯನ್ನು ತಲುಪ್ತೀವಿ. ಆತ್ಮದ ಹೈಯೆಸ್ಟ್ ಎನರ್ಜಿ ಲೆವೆಲನ್ನು ತಲುಪ್ತೀವಿ. ಇದಕ್ಕೆ ಬಾಬಾ ಈಜ್ ಕಲಿಸೋದಕ್ಕೆ ಬಂದಿದ್ದೀನಿ ಅಂತ. ಇನ್ನು ಈ ಜಗತ್ತು ನಮಗೆ ಇಲ್ಲಿವರೆಗೆ ಬಹಳ ಸ್ಥೂಲ ಅನ್ನಿಸ್ತಾ ಇತ್ತು. ಅಂದ್ರೆ ಈ ಮಟೀರಿಯಲ್, ಈ ಕಲ್ಲು, ಬೆಟ್ಟ, ಗುಡ್ಡ ಇದೆಲ್ಲ ಸ್ಥೂಲ ಇದೆ, ಗಟ್ಟಿ ಇದೆ ಅಂತ ಹಿಂಗೆ ಅನ್ನಿಸ್ತಾ ಇತ್ತು. ಆದರೆ ಇದೆಲ್ಲವೂ ಅಣು ಪರಮಾಣುಗಳಿಂದ ಆಗಿದೆ ಅನ್ನುವಂಥ ಸತ್ಯ ನಮ್ಗೆ ಗೊತ್ತಿದೆ. ಅಂದರೆ ಶರೀರ ಸ್ಥೂಲದ, ಇದು ನಾವು ಮುಟ್ಲಿಕ್ಕೆ ಸಾಧ್ಯ ಇದೆ ಅಂತಂದಮೇಲೆ ಇದು ನಿಜ ಅಂತ ತಿಳ್ಕೊಂಡಿದ್ವಿ. ಆದರೆ ಬಾಬಾ ಹೇಳ್ತಾರೆ ಇದು ಕೇವಲ ಒಂದು ಲೈಟಿಂದ ನಿರ್ಮಾಣ ಆಗಿರುವಂತಹ ಅಥವಾ ನಿಮ್ಮ ಮನಸ್ಸಿನ ಒಂದು ಕಲ್ಪನೆಯಿಂದ ಅಥವಾ ಸಂಕಲ್ಪಗಳಿಂದ ಸೃಷ್ಟಿಯಾದಂಥ ಜಗತ್ತಿದು. ಒಂದು ದಿನ ಇದು ಸಮಾಪ್ತ ಆಗಿ ಹೋಗ್ತದ. ಜಗತ್ತಿನೊಳಗೆ ಪಾರ್ಟ್ ಮಾಡೋದು ಬೇರೆ, ಆ ಪಾರ್ಟನ್ನು ರಿಯಲ್ ಅಂದ್ಕೊಂಡು ಅದರಲ್ಲಿ ಸಿಕ್ಕಿ ಹಾಕೊಳ್ಳೋದೇ ಬೇರೆ. ನಾವು ಇಲ್ಲಿವರೆಗೆ ಮನುಷ್ಯ ಜೀವನದ ಪಾತ್ರ ಮಾಡಲಿಕ್ಕೆ ಬಂದಿರುವಂಥವ್ರು ಮನುಷ್ಯನೇ ಅಂತ ತಿಳ್ಕೊಂಡು ಮನುಷ್ಯನ ದುಃಖ ಎಲ್ಲ ನನ್ನ ದುಃಖ ಅಂದ್ಕೊಂಡು ಭಾಳಷ್ಟು ದುಃಖದ ಅನುಭವ ಮಾಡಿದ್ವಿ. ಯಾಕಂದರೆ ಈ ಜಗತ್ತು ನಮ್ಗೆ ಹೀಗೆ ಅನ್ನಿಸ್ತಾ ಇತ್ತಲ್ಲ, ಈ ಮನಸ್ಸಿಗೆ ಇದು ಸ್ಥೂಲ್ ಇದೆ ಅಥವಾ ಇದು ರಿಯಲ್ ಇದೆ, ಇಲ್ಲಿ ನಡೆಯುವ ಪ್ರತಿ ಘಟನೆ, ಪ್ರತಿಯೊಬ್ಬ ವ್ಯಕ್ತಿ ಇದೆಲ್ಲವೂ ರಿಯಲ್ ಅಂತ ಅನ್ನಿಸ್ತಿತ್ತು. ಹೇಗೆ ನಮ್ಮ ಕನಸು ಬಿದ್ದಾಗ ನಾವು ಬೆಟ್ಟ ಗುಡ್ಡ ಎಲ್ಲೆಲ್ಲೋ ಹೋಗಿರ್ತೀವಿ, ಅಲ್ಲಿ ನೀರು ಹರಿತಾ ಇರ್ತದೆ, ಅಲ್ಲಿ ಜನ ಇರ್ತಾರ, ಅಲ್ಲಿ ಕಾಡು ಪ್ರಾಣಿಗಳು, ಹೀಗೆ ಕನಸಿನಲ್ಲಿ ನಾವು ಏನೇನೋ ನೋಡಿರ್ತೀವಿ. ಸ್ವಲ್ಪ ಸಮಯ ಆದಮೇಲೆ ಹದ್ದಿನ ನಿದ್ರೆಯಿಂದ ಎಚ್ಚರ ಆಗ್ತದ. ಎಚ್ಚರ ಆದಾಗ ಓಹೋ ಇದೆಲ್ಲ ನಾ ಕನಸಿನಲ್ಲಿ ನೋಡಿದ್ದು ಅಂತ ನಮಗೆ ಗೊತ್ತಾಗ್ತದೆ. ಆಗ ನಮಗೆ ಹೀಗೆ ಅನ್ನಿಸ್ತದಲ್ಲ, ಇದೆಲ್ಲ ಎಲ್ಲಿ ನೋಡಿದೆ ನಾನು, ಎಲ್ಲಿ ಹೋಗಿದ್ದೆ ಅಂತ. ಎಲ್ಲೂ ಹೋಗಿದ್ದಿಲ್ಲ, ಅದೇ ಹಾಸಿಗೆಯೊಳಗೆ ಮಲ್ಕೊಂಡು ಆ ಗುಡ್ಡ, ಬೆಟ್ಟ, ನೀರು, ಸಮುದ್ರ ಏನೆಲ್ಲ ನಾವು ನೋಡ್ತೀವಿ. ಆದರೆ ಅದು ಆ ಕ್ಷಣದೊಳಗೆ ನಮಗೆ ಕನಸು ಅನಿಸಿರೋದಿಲ್ಲ. ಕನಸನ್ನು ಕಾಣುವಾಗ ನಮಗೆ ನೀರು ರಿಯಲ್ ಅನಿಸಿತ್ತು, ಬೆಟ್ಟ ಗುಡ್ಡ ರಿಯಲ್ ಅನಿಸಿರ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಎಚ್ಚರ ಆದ ತಕ್ಷಣ ಅದು ಒಂದು ಕನಸು ಅಂತ ತಿಳಿತದೆ. ಆದರೆ ಎಲ್ಲಿ ಹೋಯ್ತದೆಲ್ಲ ಮೈಂಡಿಂದನೇ ಹೊರಗಡೆ ಮ್ಯಾನಿಫೆಸ್ಟ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇತ್ತು. ಆ ಸ್ಕ್ರೀನ್ ಎಲ್ಲ ಮರ್ಜ್ ಆಗಿ ಮತ್ತೆ ಮೈಂಡಲ್ಲಿ ಹೋಗಿ ಸೇರ್ಕೊಳ್ತದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಇದೇ ಥರನೇ ಈ ಜಗತ್ತು ಇದೆ. ನಮ್ಗೆ ಸ್ಥೂಲ್ ಮಟೀರಿಯಲ್ ಮುಟ್ಟಿದರೆ ಮುಟ್ತೀವಿ ಅಂದಮೇಲೆ ಇದು ಖರೇನೇ ಅನ್ನಿಸ್ತದೆ. ಆದರೆ ಇದು ಸಂಕಲ್ಪದಿಂದ ರಚನೆ ಆಗಿತ್ತು. ಅದಕ್ಕೆ ಬಾಬಾ, ನೀವು ಯಾವಾಗ ಈಜಾಡೋದು ಕಲಿತೀರಿ, ಭವಸಾಗರದಿಂದ ಮೇಲೆ ತೇಲೋದನ್ನು ಕಲಿತೀರಿ, ನಿಮ್ಮ ಮನಸ್ಸು ಮನ್ಮನಾಭವ ಪರಮಾತ್ಮನಲ್ಲಿ ಏಕಾಗ್ರ ಮಾಡೋದನ್ನು ಕಲಿತೀರಿ, ಉಪರಾಮ್ ಸ್ಥಿತಿ ಯಾವಾಗ ಬರ್ತದೋ, ಈ ಜಗತ್ತಿನಿಂದ ನ್ಯಾರ ಮತ್ತು ಪ್ರಭು ಪ್ಯಾರ ಆಗ್ತದೋ, ಆಗ ಬಾಬಾ ಹೇಳಿದರು
ನಿಮಗಾಗಿ ಜಗತ್ತು ಬದಲಾಗ್ತದೆ. ಹೇಗೆ ಹೇಗೆ ಅಂದರೆ, ಸಂಕಲ್ಪದಿಂದ ಸೃಷ್ಟಿಯ ತಂದಮೇಲೆ ಈ ಜಗತ್ತಿನಲ್ಲಿ ಇವತ್ತು ಏನೆಲ್ಲ ಇದೆ, ಇದು ಏನೆಲ್ಲ ಇದೆ, ಇದು ಹಿಂದೆ ನಮ್ಮ ಸಂಕಲ್ಪದಲ್ಲಿ ನಾವು ಮಾಡಿದ್ದೇ ಮ್ಯಾನಿಫೆಸ್ಟ್ ಆಗಿ ಇವತ್ತು ನಮಗೆ ಈ ಥರ ಕಾಣಿಸ್ತಾ ಇದೆ. ಇವತ್ತು ಜಗತ್ತಿನೊಳಗೆ ನಾವು ಎಷ್ಟು ಮನುಷ್ಯರನ್ನು ನೋಡ್ತೀವಿ. ಒಬ್ಬ ವ್ಯಕ್ತಿ ಒಬ್ಬರಿಗೆ ಒಳ್ಳೆಯವನಾಗಿ ಕಾಣಿಸ್ತಾನೆ, ಒಬ್ಬನಿಗೆ ಕೆಟ್ಟವನಾಗಿ ಕಾಣಿಸ್ತಾನೆ. ಹೇಗೆ ಅವನ ಮನಸ್ಸಿನಲ್ಲಿ ಹೇಗೆ ಅವನ ಜಗತ್ತು ನಿರ್ಮಾಣ ಮಾಡಿಕೊಂಡಿದ್ದಾನೋ ಅವ್ರಿಗೆ ಅದೇ ರೀತಿ ಅನುಭವ ಆಗ್ತದೆ. ಹಾಗೆಯೇ ಈ ಸಮಯದೊಳಗೆ ಈ ಜಗತ್ತು ಬದಲಾಗೋದು ಅಂದರೆ ನಮ್ಮದು ಎಷ್ಟೆಷ್ಟು ಲೋ ಲೆವೆಲ್ ಎನರ್ಜಿಯಿಂದ ಎಷ್ಟೆಷ್ಟು ನಾವು ಉಪರಾಮಾಗಿ ಮೇಲಿನ ಹೈಯೆಸ್ಟ್ ಸ್ಥಿತಿ ಆ ಸುಪ್ರೀಂ ಎನರ್ಜಿ ಜೊತೆಗೆ ಕನೆಕ್ಟ್ ಆಗ್ತೀವೋ ಅಷ್ಟಷ್ಟು ಈ ಜಗತ್ತು ನನಗೆ ಬದಲಾದ ಹಾಗೆ ಅನುಭವ ಆಗ್ತದೆ. ಯಾಕಂದರೆ ಜಗತ್ತು ಯಾರಿಂದ ಕ್ರಿಯೇಟ್ ಆಗಿರೋದು? ಈ ಮೈಂಡಿಂದ. ಅಂದ ಮೇಲೆ ಮನಸ್ಸು ಎಷ್ಟೆಷ್ಟು ಮನ್ಮನಾಭಾವದಲ್ಲಿ ಸ್ಥಿತ ಆಗ್ತದೋ, ಮನಸ್ಸು ಎಷ್ಟೆಷ್ಟು ಸತ್ಯ ಜ್ಞಾನದ ಚಿಂತನೆಯಲ್ಲಿ, ಮಂಥನದಲ್ಲಿ, ಸತ್ಯ ಜ್ಞಾನದ ಸ್ವರೂಪದಲ್ಲಿ ಸ್ಥಿತ ಆಗ್ತದೋ ಅಷ್ಟಷ್ಟು ಈ ಮನಸ್ಸಿನ ಒಂದು ಮ್ಯಾನಿಫೆಸ್ಟೇಷನ್ ಈ ಜಗತ್ತಿನೊಳಗೆ ಎಲ್ಲವೂ ಸುಂದರ ಅನ್ನಿಸ್ತದೆ. ಇಲ್ಲಿವರೆಗೂ ನಮ್ಮ ಜಗತ್ತು ಹೇಗೆ ಅನ್ನಿಸ್ತಾ ಇತ್ತು? ಇಲ್ಲಿ ಭಾಳ ಮೋಸ ಇದೆ, ಚಿಂತೆ ಇದೆ, ಭಾಳ ಬೇಸಿಗೆ ಬಿಸಿಲಿದೆ, ಭಾಳ ಚಳಿ ಇದೆ, ಇಲ್ಲಿ ಭಾರತದಲ್ಲಿ ಬಹಳಷ್ಟು ಬಡತನ ಇದೆ, ವಿದೇಶದಲ್ಲಿ ಸಿರಿವಂತಿಕೆ ಇದೆ, ಹೀಗೆ ಡಿಫ್ರೆನ್ಸಿಯೇಟ್ ಫೀಲ್ ಆಗ್ತಾ ಇತ್ತು, ದುಃಖದ ಅನುಭವ ಆಗ್ತಾ ಇತ್ತು. ಅಥವಾ ನಾವು ಹೀಗಿದ್ದೀವಿ ಹಾಗಿದ್ದೀವಿ, ಈ ಜಗತ್ತಿನಲ್ಲಿ ಏನೆಲ್ಲ ನೋಡ್ತಾ ಇದ್ದೀವಿ, ಎಷ್ಟು ಒಳ್ಳೇದು ಅನಿಸಿತ್ತು ಅಷ್ಟೇ ಕೆಟ್ಟನೂ ಅಂತ ನಮಗೆ ಅನುಭವ ಆಗ್ತಾ ಇತ್ತು ಈ ಮನಸ್ಸಿಗೆ. ಆದರೆ ಈಗ ಹಾಗೆ ಅನಿಸೋದಿಲ್ಲ. ಈ ಜಗತ್ತು ಜಸ್ಟ್ ಒಂದು ಸಿನಿಮಾ ಇದೆ. ಸಿನಿಮಾದಲ್ಲಿ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಲಾಭ ಹಾನಿ ಅಂತ ಇರೋದಿಲ್ಲ. ಸಿನಿಮಾ ಆಗಿರ್ತದೆ. ಹಾಗೆ ಈ ವಿಶ್ವ ನಾಟಕ ಈಗ ನಮ್ಮ ಸಿನಿಮಾ ಥರ ಕಾಣಿಸ್ತಾ ಇದೆ. ಇಲ್ಲೇನು ಒಳ್ಳೆಯದು ಇಲ್ಲ, ಇಲ್ಲಿ ಕೆಟ್ಟದ್ದು ಇಲ್ಲ. ಕೇವಲ ನಾ ಆತ್ಮ ಜಜ್ಮೆಂಟನ್ನು ಮಾಡದೆ, ಈ ನಾಟಕದ ಯಾವುದೇ ದೃಶ್ಯದ ಯಾವುದೇ ಮನಸ್ಸಿನ ಭಾವನೆಯೊಳಗೆ ಇನ್ವಾಲ್ವ್ ಆಗದೆ, ಅಥವಾ ಈ ಮನಸ್ಸಿನ ಭಾವನೆಗಳಿಗೆ ವಶೀಭೂತ ಆಗದೆ, ನಾನು ಸಾಕ್ಷಿ ದೃಷ್ಟ ಆಗಿ ಈ ವಿಶ್ವ ನಾಟಕ ನೋಡ್ತಾ ಇದ್ದೀನಿ. ಹೀಗಾಗಿ ಈ ನಾಟಕ ನನಗೆ ಬದಲಾದ ಹಾಗೆ ಕಾಣಿಸ್ತಾ ಇದೆ. ಈ ದೃಷ್ಟಿಯಲ್ಲಿ ಬಾಬಾ ನಮಗೆ ವಿಶೇಷವಾಗಿ ಇಂದಿನ ಮುರಳಿಯ ಸಾರದೊಳಗೆ ಹೇಳಿದರು, ಮಕ್ಕಳೇ, ನಾನು ಬಂದಿರೋದೇ ನಿಮಗೆ ಈಜು ಕಲಿಸೋದಕ್ಕಾಗಿ. ನಾನು ಈ ಜಗತ್ತಿನಿಂದ ಆ ಜಗತ್ತಿಗೆ, ಯಾವ ಜಗತ್ತು? ಆ ಜಗತ್ತು ಅರ್ಥಾತ್ ಆತ್ಮನ ಶಾಂತಿಮಯ ಸಂತುಷ್ಟಮಯ ಜಗತ್ತಿಗೆ ನಾನು ಪಾರ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ನೀವು ಯಾವಾಗ ಬದಲಾಗ್ತೀರಿ, ನಿಮ್ಮ ಸಲುವಾಗಿ ಜಗತ್ತು ಕೂಡ ಬದಲಾಗ್ತದೆ. ಓಂ ಶಾಂತಿ. ನಾವು ಇವತ್ತು ಈ ಅಭ್ಯಾಸವನ್ನು ಇವತ್ತಿನಿಂದ ಮಾಡೋಣ. ಬಾಬಾ ನಮಗೆ ಕಲಿಸಿದ್ದಾರೆ ಮನಸ್ಸು ಡಿಟ್ಯಾಚ್ ಮಾಡೋದನ್ನು, ಈ ಮನಸ್ಸನ್ನು ಈ ಜಗತ್ತಿನಿಂದ ಪಾರ್ ಮಾಡಿ ನಿರಾಕಾರ ಆ ಪರಂ ಜ್ಯೋತಿ ಮೇಲೆ ಏಕಾಗ್ರ ಮಾಡುವುದನ್ನು ಕಲಿಸ್ಕೊಟ್ಟಿದ್ದಾರೆ. ಅಂದಮೇಲೆ ನಾವು ಈ ಅಭ್ಯಾಸ ಪ್ರತಿ ಕ್ಷಣ ದಿನದ ಪ್ರತಿಯೊಂದು ಸಂದರ್ಭಗಳಲ್ಲಿ ಇದನ್ನು ಯೂಸ್ ಮಾಡ್ತಾ ಈ ಮನುಷ್ಯ ಜೀವನದಿಂದ, ಮನುಷ್ಯ ಜಗತ್ತಿನಿಂದ, ಈ ಸಮುದ್ರದಿಂದ ನಾ ಪರೆಯಾಗಿರುವಂಥ ಪಾರಬ್ರಹ್ಮದ ನಿವಾಸಿ ಪರಮಾತ್ಮನ ಸಂತಾನ ಅನ್ನುವಂತಹ ಪದೇ ಪದೇ ಮನಸ್ಸಿಗೆ ನೆನಪು ಕೊಡಿಸಿ ನಾವು ಈ ದಡದಿಂದ ಪಾರಾಗುವ ಅಭ್ಯಾಸವನ್ನು ಮಾಡೋಣ. ಓಂ ಶಾಂತಿ.